ಹೇ ದಿಸ್ ಇಸ್ ಪಿ ಜೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ಮಾಡ್ಯೂಲ್ಸ್ ಬರ್ತವೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡದೇ ಇದ್ದರೆ ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ. ಡಿಜಿಟಲ್ ಮಾರ್ಕೆಟಿಂಗ್ ನಥಿಂಗ್ ಬಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡುವಂಥ ಒಂದು ಪ್ರೋಸೆಸನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರೋ ಮೊದಲನೇ ಮಾಡ್ಯೂಲೇ ವೆಬ್ಸೈಟ್ ಡಿಸೈನಿಂಗ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ವೆಬ್ಸೈಟ್ ಡಿಸೈನಿಂಗ್ ಕಲಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಅಡ್ವಾಂಟೇಜಸ್ ಇರ್ತವೆ ಅಂತ. ಆ ವಿಡಿಯೋನ ಯಾರು ನೋಡಿಲ್ವೋ ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ. ವೆಬ್ಸೈಟ್ ಡಿಸೈನಿಂಗ್ ಅಂತ ಅಂದ ತಕ್ಷಣ ಕೆಲವ್ರಿಗೆ ಮೈಂಡ್ ಬರೋದು ಕೋಡಿಂಗ್ ಕಲ್ತಿರಬೇಕು ಅಂತ. ಖಂಡಿತವಾಗಿಯೂ ಇಲ್ಲ. ವೆಬ್ಸೈಟನ್ನು 2 ರೀತಿಯಲ್ಲಿ ನಾವು ಡಿಸೈನ್ ಮಾಡ್ಬೋದು. ಒಂದು ಕೋಡಿಂಗ್ ಮೂಲಕ, ಇನ್ನೊಂದು ನಾನ್ ಕೋಡಿಂಗ್ ಮೂಲಕ. ಕೋಡಿಂಗ್ ಅಂತಂದರೆ ನೀವು ಕೋಡಿಂಗನ್ನು ಕಲಿತು ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ನಾನ್ ಕೋಡಿಂಗ್ ಅಂದರೆ ಕೋಡಿಂಗ್ ಬರದೇ ಇದ್ದರೂ ಕೂಡ ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾವು ಹೇಳ್ಕೊಡೋದು ನಾನ್ ಕೋಡಿಂಗ್ ಮೂಲಕ, ಅಂದರೆ ಕೋಡಿಂಗ್ ಬರದೇ ಇದ್ದರೂ ಕೂಡ ಯಾವ ರೀತಿ ವೆಬ್ಸೈಟನ್ನು ಡಿಸೈನ್ ಮಾಡ್ಬೋದು ಅನ್ನೋ ಒಂದು ಪ್ರೋಸೆಸನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹೇಳ್ಕೊಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಬೇಸಿಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಕಟ್ತಿದ್ದೀರಾ ಅಂತ ಅಂದರೆ ಫಸ್ಟು ಬೇಸ್ಮೆಂಟ್ ಸ್ಟ್ರಾಂಗ್ ಇರಬೇಕಲ್ವಾ. ಅದೇ ರೀತಿ ವೆಬ್ಸೈಟ್ ಡಿಸೈನಿಂಗನ್ನು ಕಲಿತಿದ್ದೀರಾ ಅಂತಂದರೆ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗನ್ನು ನೀವು ಕಲೀಲೇಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ವೆಬ್ಸೈಟ್ ಡಿಸೈನ್ನ ಕಲಿಯೋದ್ರಿಂದ ಏನೇನು ಉಪಯೋಗಗಳಿರ್ತವೆ ಅಂತ. ಈ ವಿಡಿಯೋದಲ್ಲಿ ನಾನು ಬ್ರೀಫಾಗಿ ಹೇಳ್ಬಿಡ್ತೀನಿ. ವೆಬ್ಸೈಟ್ ಡಿಸೈನಿಂಗ್ ಕಲಿಯೋದ್ರಿಂದ ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ನಥಿಂಗ್ ಬಟ್ ಮನೇಲೇ ಕೂತ್ಕೊಂಡು ಕ್ಲೈಂಟ್ಸ್ಗೆ ವರ್ಕ್ ಮಾಡ್ತಾ ನೀವು ಅಮೌಂಟನ್ನು ಗಳಿಸೋವಂಥದ್ದು. ಫಾರ್ ಎಕ್ಸಾಂಪಲ್ ಫೈವರ್ ಅಂತ ನೀವು ವೆಬ್ಸೈಟ್ ಇದೆ, ಅದನ್ನು ಓಪನ್ ಮಾಡಿ ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 8,000ಇಂದ ಸ್ಟಾರ್ಟ್ ಆಗಿ 57,000ವರೆಗೂ ನೀವು ಒಂದು ವೆಬ್ಸೈಟನ್ನು ಡಿಸೈನ್ ಮಾಡೋದ್ರಿಂದ ನೀವು ಅಮೌಂಟನ್ನು ಅರ್ನ್ ಮಾಡ್ಬೋದು. ಆ್ಯಂಡ್ ಫೈವರ್ ಅನ್ನೋದು ಫ್ರೀಲಾನ್ಸರ್ಸ್ಗಂತಲೇ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ಸ್. ಗೂಗಲ್ಗೆ ಹೋಗಿ fiverr.com ಅಂತ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಎಷ್ಟೆಷ್ಟು ಅಮೌಂಟನ್ನು ಅವರು ಚಾರ್ಜ್ ಮಾಡ್ತಿದ್ದಾರೆ ಒಂದೊಂದು ವೆಬ್ಸೈಟ್ಗೆ ಅಂತ. ಸೊ ಈ ರೀತಿಯಾಗಿ ನೀವು ವೆಬ್ಸೈಟ್ ಡಿಸೈನಿಂಗನ್ನು ಕಲಿತು ಅಮೌಂಟನ್ನು ಅರ್ನ್ ಮಾಡ್ಬೋದು. ನೀವು ನೋಡ್ಬೋದು ನಾನು 5 ವೆಬ್ಸೈಟ್ಸ್ಗಳ ನೇಮನ್ನು ತೊಗೊಂಡಿದ್ದೀನಿ. www.amazon.com, www.flipkart.com, www.udemy.in and www.dmck.co.in and www.dmck.in. ಈ ರೀತಿಯಾದಂಥ ಒಂದು 5 ವೆಬ್ಸೈಟ್ಸ್ ನೇಮ್ಗಳನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ ಈ www ಅಂದರೆ ಏನು, ಅಮೆಝಾನ್ ಅಂದರೆ ಏನು, ಈ .com, .in, .co.in ಅಂದರೆ ಏನು ಅಂತ? ನೀವು ಯಾವುದೇ ಒಂದು ವೆಬ್ಸೈಟನ್ನು ತೊಗೊಂಡ್ರು ಕೂಡ ಅಲ್ಲಿ 3 ಫ್ಯಾಕ್ಟರ್ಸ್ ಇರ್ತವೆ. www, ಅಮೆಝಾನ್ ಆ್ಯಂಡ್ .com, .in, .co.in ಈ ರೀತಿಯಾದಂಥ ಒಂದು 3 ಫ್ಯಾಕ್ಟರ್ಸ್ ಇರ್ತವೆ. ಈ 3 ಫ್ಯಾಕ್ಟರ್ಸ್ ಏನಪ್ಪ ಅಂತಂದರೆ www ಅಂದರೆ ಇದೊಂದು www ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಇದೇನು ಮಾಡುತ್ತೆ ಅಂದರೆ ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇದೇ www ಅನ್ನೋ ಕೆಲಸ. ಹಾಗಿದ್ರೆ ಈ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ ಇದೆಲ್ಲ ಏನು ಅಂತ ಅಂದರೆ ಇದು ವೆಬ್ಸೈಟ್ಸ್ಗಳ ನೇಮ್. ಫಾರ್ ಎಕ್ಸಾಂಪಲ್ ಈಗ ಮನುಷ್ಯರಿಗೆ ಯಾವ ರೀತಿಯಾದಂಥ ಒಂದು ನೇಮ್ಸ್ಗಳಿರ್ತವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಅದನ್ನೇ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ, ಮಿಂತ್ರಾ, ಎಜಿಯೋ ಈ ರೀತಿಯಾದಂಥ ಒಂದು ಹೆಸರುಗಳಿರ್ತವೆ. ಮನುಷ್ಯರಿಗೆ ಯಾವ ರೀತಿ ಹೆಸರುಗಳಿರ್ತವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರುಗಳಿರ್ತವೆ. ಇವನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ. ಡೊಮೈನ್ಸ್ ಅಂದರೆ ಏನಪ್ಪ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ನಮಗೆ ಯಾವ ರೀತಿ ಹೆಸರುಗಳಿರ್ತವೋ ಲಕ್ಷ್ಮಿ, ಸುರೇಶ, ಮಹೇಶ, ರಾಜು ಈ ರೀತಿ ಮನುಷ್ಯರಿಗೆ ಒಂದೊಂದು ಹೆಸರು ಇರ್ತಾವಲ್ಲ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರಿರ್ತವೆ. ಆ ಒಂದು ಹೆಸರುಗಳನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ .com, .in, .co.in, .in ಈ ರೀತಿ ಇರ್ತಾವಲ್ಲ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಂದೀಗ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆ ಅಲ್ವಾ. ಈ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಮಹೇಶ ಅನ್ನೋರು ಇಬ್ಬರು ಇರ್ತಾರೆ. ಲೆಟ್ಸ್ ಸೇ ಮಹೇಶ್ ಅನ್ನೋರು 4 ಜನ ಇರ್ತಾರೆ ಅಂತ ಅನ್ಕೊಳ್ಳಿ.
ಇವಾಗ ನಂದು ಆನ್ಲೈನ್ ಕ್ಲಾಸ್ ನಡೀತಿಲ್ಲ, ಆಫ್ಲೈನ್ ಕ್ಲಾಸ್ ನಡೀತಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಕ್ಲಾಸ್ ನಡೀತಿದೆ ಅಂತ ಅನ್ಕೊಳ್ಳಿ. ಆಗ ಮಹೇಶ ಅನ್ನೋರು 4 ಜನ ನನ್ನ ಬ್ಯಾಚಲ್ಲಿ ಇರ್ತಾರೆ. ಆ್ಯಂಡ್ ನಾನು ಮಹೇಶ ಅಂತ ಕೂಗ್ದಾಗೆಲ್ಲ ಆ 4 ಜನಕ್ಕೂ ಕೂಡ ಕನ್ಫ್ಯೂಸ್ ಆಗ್ತಿರುತ್ತೆ, ಬಿಕಾಸ್ ನಾನು ಯಾರ ಹೆಸರು ಕೂಗಿದೆ ಅಂತ. ಆ 4 ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ನನಗೆ ನನ್ನ ಬ್ಯಾಚಲ್ಲಿ ಮಹೇಶ ಅನ್ನೋರು 4 ಜನ ಬೇಡ, ನನಗೆ ಮಹೇಶ ಅನ್ನೋರು ಒಬ್ಬರೇ ಸಾಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ನಾನು ರಿಮೈನಿಂಗ್ 3 ಮೆಂಬರ್ಸ್ ಮಹೇಶ ಅನ್ನೋರು ಏನಿರ್ತಾರೆ ಅಲ್ವಾ, ಅವರನ್ನ ನನ್ನ ಕ್ಲಾಸಿಂದ ಆಚೆ ಇಡ್ತೀನಿ. ನೀವು ನನ್ನ ಕ್ಲಾಸಿಗೆ ಬರಬೇಡಿ, ನಾಳೆಯಿಂದ ನೀವು ನನ್ನ ಕ್ಲಾಸಿಗೆ ಬರಬೇಡಿ, ನೀವು ಆಚೆ ಇರಿ, ನನಗೆ ಮಹೇಶ ಅನ್ನೋ ಒಬ್ಬರೇ ಸ್ಟೂಡೆಂಟ್ ಸಾಕು, ಇನ್ನು 3 ಜನ ಮಹೇಶ ಸ್ಟೂಡೆಂಟ್ಸ್ ನನಗೆ ಬೇಡ ಅಂತ ಹೇಳಿ ನಾನು ಆ 3 ಜನ ಮಹೇಶ್ರನ್ನ ಹಿಂದೆ ಇಡ್ತೀನಿ, ನನಗೆ ಬೇಡ ನೀವು ಕ್ಲಾಸಿಗೆ ಬರಬೇಡಿ ಅಂತ. ಸೊ ಇವಾಗ ನನ್ನ ಕ್ಲಾಸ್ ರೂಮಲ್ಲಿ ಮಹೇಶ ಅನ್ನೋರು ಇರೋದು ಒಬ್ಬರೇ. ಸೊ ನನಗೂ ಕನ್ಫ್ಯೂಷನ್ ಇಲ್ಲ, ಆ ಮಹೇಶ ಅನ್ನೋನಿಗೂ ಕನ್ಫ್ಯೂಷನ್ ಇಲ್ಲ. ಯಾಕೆ ಅಂತಂದರೆ ಫಸ್ಟ್ ಕನ್ಫ್ಯೂಷನ್ ಇರೋದು ಮಹೇಶ ಅಂದರೆ ಯಾವ ಮಹೇಶ ಅನ್ನೋದು ನನಗೂ ಕೂಡ ಕನ್ಫ್ಯೂಷನ್ ಇರೋದು. ಆ್ಯಂಡ್ ನಾನು ಮಹೇಶ ಅನ್ನೋ ಒಂದು ಹೆಸ್ರನ್ನ ಕೂಗಿದೆ, ಆ 4 ಜನಕ್ಕೂ ಕೂಡ ಕನ್ಫ್ಯೂಷನ್ ಇರೋದು ಯಾವ ನೇಮನ್ನು ನಾನು ಕೂಗಿದೆ, ಯಾರನ್ನು ನಾನು ಕೂಗಿದೆ ಅಂತ. ಸೊ ಈಗ ಯಾವುದೇ ಕನ್ಫ್ಯೂಷನು ಇಲ್ಲ, ಎಲ್ಲ ಕ್ಲಿಯರ್. ಮಹೇಶ ಅನ್ನೋರು ನನ್ನ ಕ್ಲಾಸ್ ರೂಮಲ್ಲಿ ಒಬ್ಬರೇ ಇರೋದು ಅಲ್ವಾ. ಸೊ ಈ ಕೆಲಸನೇ ಈ WOW ಅನ್ನೋದು ಮಾಡುತ್ತೆ. ಈ WOW ಅನ್ನೋದು ಏನು ಮಾಡುತ್ತೆ ಅಂತಂದರೆ ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸುತ್ತೆ ಆ್ಯಂಡ್ ಕ್ಲಿಯರಾಗಿ ಹೇಳುತ್ತೆ, ಅಮೆಝಾನ್ ಅನ್ನೋರು ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರಬೇಕು, ಫ್ಲಿಪ್ಕಾರ್ಟ್ ಅನ್ನೋನು ಕೂಡ ವರ್ಲ್ಡಲ್ಲಿ ಒಬ್ಬನೇ ಇರಬೇಕು, DMCK ಅನ್ನೋನು ಕೂಡ ವರ್ಲ್ಡಲ್ಲಿ ಒಬ್ಬನೇ ಇರಬೇಕು ಅಂತ. ಇನ್ನೊಂದು ಹೆಸರು ಬರಬಾರ್ದು, ನನಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಒಂದು ಹೆಸರು ಡೊಮೈನ್ ಒಬ್ಬಂದೇ ಇರಬೇಕು, ಒಂದು ಹೆಸರಿನ ವೆಬ್ಸೈಟ್ ಒಂದೇ ಇರಬೇಕು. ಸೊ ನಾನು ಯಾವ ರೀತಿ ನನ್ನ ಕ್ಲಾಸ್ ರೂಮಲ್ಲಿ ಚೇಂಜಸ್ ಮಾಡಿದೆ, ಮಹೇಶ ಅನ್ನೋ ನನಗೊಬ್ಬನೇ ಬೇಕು ಅಂತ, ಈ WOW ಅನ್ನೋದು ಕೂಡ ಅದೇ ರೀತಿ ಮಾಡುತ್ತೆ. ಅಮೆಝಾನ್ ಅನ್ನೋನು ನನಗೊಬ್ಬನೇ ಬೇಕು, ಇನ್ನೊಬ್ಬ ಬೇಡ. ಸೊ ಈ ರೀತಿಯಾದಂಥ ಕೆಲಸನ ಈ WOW ಅನ್ನೋದು ಮಾಡುತ್ತೆ. ಸಿಂಪಲಾಗಿ ಹೇಳ್ತೀನಿ, WOW ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಅದೇನು ಮಾಡುತ್ತೆ ಅಂದರೆ ಆರ್ಡರ್ ಮಾಡುತ್ತೆ, ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ನನಗೆ ಅಮೆಝಾನ್ ಅನ್ನೋನು ಒಬ್ಬನೇ ಬೇಕು, ಫ್ಲಿಪ್ಕಾರ್ಟ್ ಅನ್ನೋನು ಒಬ್ಬನೇ ಬೇಕು, DMCK ಅನ್ನೋನು ಕೂಡ ಒಬ್ಬನೇ ಬೇಕು, ಉಡೆಮಿ ಅನ್ನೋನು ಕೂಡ ಒಬ್ಬನೇ ಬೇಕು ಅಂತ. ಸೊ ಇದು ಈ WOW ಕೆಲಸ. ಈ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೆಮಿ ಅಂದರೆ ಏನಪ್ಪ ಅಂದರೆ, ಇವಾಗ ನಮಗೆ ಯಾವ ರೀತಿ ಮನುಷ್ಯರಿಗೆ ನೇಮ್ಸ್ ಇರ್ತವೋ, ಮಹೇಶ, ಸುರೇಶ, ಲಕ್ಷ್ಮಿ, ರಾಜೇಶ್, ರೇಖಾ, ಈ ರೀತಿ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಅವನ್ನೇ ನಾವು ಡೊಮೈನ್ಸ್ ಅಂತ ಕರಿತೀವಿ. ಸೊ ಐ ಹೋಪ್ ಅರ್ಥ ಆಯಿತು ಅನ್ಕೊತೀನಿ. ಇಲ್ಲಿವರೆಗೂ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ ಅಂತ ಅನ್ಕೊತೀನಿ. ಹಾಗಿದ್ರೆ ಈ .com, .in, .co, .in ಇದಂದರೆ ಏನು ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಬರ್ಬೋದು. ಲೆಟ್ಸ್ ಅಗೇನ್ ನಾನು ನನ್ನ ಕ್ಲಾಸ್ ರೂಮಿನ ಎಕ್ಸಾಂಪಲ್ಲೇ ತೊಗೋತೀನಿ. ಮಹೇಶ ಅನ್ನೋರು 4 ಸ್ಟೂಡೆಂಟ್ಸ್ ಇದ್ದಾರೆ. ನನಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ನಾನು ಮಹೇಶ ಅನ್ನೋ ಒಬ್ಬ ಸ್ಟೂಡೆಂಟ್ನ ಮಾತ್ರ ನಾನು ಕ್ಲಾಸ್ ರೂಮಲ್ಲಿ ಇಟ್ಕೋತೀನಿ. ಇನ್ನು ರಿಮೈನಿಂಗ್ 3 ಜನ ಮಹೇಶ್ ಅವರು ನನಗೆ ಕ್ಲಾಸ್ ಬೇಡ ಅಂತ ಹೇಳಿ ನಾನು ಅವ್ರನ್ನ ರಿಟರ್ನ್ ಕಳಿಸಿದೆ. ಓಕೆನಾ. ಈಗ ಈ ಮಹೇಶ ಅನ್ನೋನು ನನಗೆ ಅಮೌಂಟ್ ಪೇ ಮಾಡಿದ್ದಾನೆ. ಅದೇ ರೀತಿ ರಿಮೈನಿಂಗ್ 3 ಜನ ಮಹೇಶ್ ಅಂದರು ಕೂಡ ನನಗೆ ಅಮೌಂಟ್ ಪೇ ಮಾಡಿದ್ದಾರೆ. ಇವಾಗ ಆ ರಿಮೈನಿಂಗ್ 3 ಮಹೇಶ ಅವ್ರನ್ನ ನಾನು ಕ್ಲಾಸ್ ರೂಮಿಂದ ಆಚೆ ಇಟ್ಟರೆ ಅವ್ರು ಕೊಟ್ಟಿರೋ ಫೀಸ್ಗಳನ್ನು ಕೂಡ ನಾನು ರಿಟರ್ನ್ ಕೊಡಬೇಕು. ಸೊ ಆವಾಗ ನನಗೆ ಲಾಸ್ ಅಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈ ಮಹೇಶ ಅನ್ನೋರಿಗೆ ನಾನು ಇನಿಷಿಯಲ್ಸ್ ಇಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಮಹೇಶಂಗೆ ನಾನು ಮಹೇಶ G ಅಂತ ಇಡ್ತೀನಿ. ನೆಕ್ಸ್ಟು ಮಹೇಶ RK ಅಂತ ಇಡ್ತೀನಿ. ಥರ್ಡ್ ಮಹೇಶಂಗೆ ಮಹೇಶ L ಅಂತ ಇಡ್ತೀನಿ. ಆ್ಯಂಡ್ ಈ ರೀತಿ ಒಬ್ಬೊಬ್ಬ ಮಹೇಶಂಗೂ ಕೂಡ ನಾನು ಒಂದೊಂದು ಇನಿಷಿಯಲ್ಸ್ನ ಕೊಡ್ತಾ ಹೋಗ್ತೀನಿ, ಅಥವಾ ಸರ್ ನೇಮ್ನ ಕೊಡ್ತಾ ಹೋಗ್ತೀನಿ. ಸೊ ಈಗ ನಾನು ಯಾರದೇ ಒಬ್ಬ ಮಹೇಶನ್ನು ಕರಿಬೇಕು ಅಂತಂದರೆ, ಮಹೇಶ RK ಅಂತಂದರೆ ಮಹೇಶ RKನೇ ರೆಸ್ಪಾಂಡ್ ಮಾಡ್ತಾನೆ, ಮಹೇಶ L ಅಂದರೆ ಮಹೇಶ Lೇ ರೆಸ್ಪಾಂಡ್ ಮಾಡ್ತಾನೆ, ಮಹೇಶ J ಅಂದರೆ ಮಹೇಶ Jನೇ ರೆಸ್ಪಾಂಡ್ ಮಾಡ್ತಾನೆ. ಸೊ ಇಲ್ಲಿ ನನಗಿದ್ದಿದ್ದ ಪ್ರಾಬ್ಲಮ್ ಸಾಲ್ವ್ ಆಯಿತು. ಏನಪ್ಪ ಅಂತಂದರೆ, ನಾನು ಮಹೇಶ J ಅಂದಾಗ ಓಕೆ ಮಹೇಶ Jಗೆ ನನ್ನೇ ಕರಿತಿದ್ದಾರೆ ಅಂತ ಫೀಲ್ ಆಗುತ್ತೆ. ಮಹೇಶ RK ಅಂತಂದರೆ ಮಹೇಶ RK ಅಂತ ನಾನು ಏನು ಹೆಸರು ಕೊಟ್ಟಿರ್ತೀನಲ್ಲ, ಅವ್ನಿಗೊಂದು ಕ್ಲಾರಿಟಿ ಇರುತ್ತೆ, ಓಕೆ ಇವ್ರು ನನ್ನೇ ಕರಿತಿದ್ದಾರೆ
ನನ್ನೇ ಕೇಳ್ತಿದ್ದಾರೆ ಅಂತ. ಅಗೈನ್ ಮಹೇಶ ಎಲ್ಗೂ ಕೂಡ ಅದೇ ಪ್ರೋಸೆಸ್ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ನನಗೂ ಕನ್ಫ್ಯೂಷನ್ ಇಲ್ಲ, ಅದೇ ರೀತಿ ಈ ಮಹೇಶ ಅನ್ನೋ ನೇಮ್ಸ್ಗಳು ಸ್ಟೂಡೆಂಟ್ಸ್ ಏನಿರ್ತಾರೆ ಅಲ್ವಾ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇರಲ್ಲ. ಸೊ ಇಲ್ಲಿ ನನಗಿದ್ದಿದ್ದ ಪ್ರಾಬ್ಲಮ್ಮು ಕೂಡ ಸಾರ್ಟ್ ಔಟ್ ಆಯಿತು, ಅವ್ರಿಗಿರೋ ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಯಿತು. ಅದೇ ರೀತಿ ಈ .com .in .co .in ಅನ್ನೋದು ಕೂಡ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ .com .in .co .in ಇವೆಲ್ಲ ಇನಿಷಿಯಲ್ಸ್ ಥರ. ಇವಾಗ ಫಾರ್ ಎಕ್ಸಾಂಪಲ್ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಮತ್ತು ಸರ್ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ಸ್ ಇನಿಷಿಯಲ್ಸ್ ಇರ್ತವೆ. ಏನಕ್ಕಪ್ಪ ಅಂತಂದರೆ ಈ wwwಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಲೆಟ್ಸೆ ಈ www ಅನ್ನೋನು ನಾನು ಅಂತ ತಿಳ್ಕೊಳ್ಳಿ, ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ, DMCK.co .in ಇದನ್ನು ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು DMCK ಆ್ಯಂಡ್ DMCK.co .in ಎರಡಿದೆ ಅಲ್ವಾ. ಸೊ ಈಗ ನಾನೇನು ಮಾಡ್ತೀನಿ, .com .in .co .in ಆ್ಯಂಡ್ .in ಈ ರೀತಿ ಇನಿಷಿಯಲ್ಸ್ ಕೊಡ್ತಾ ಹೋಗ್ತೀನಿ ಅಮೆಝಾನ್ಗೆ. ಸೊ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ, ಇಲ್ಲಿ ನನಗೂ ಕನ್ಫ್ಯೂಷನ್ ಇರಲ್ಲ ಅಲ್ವಾ. ಈ .com .in .co .in ಏನಪ್ಪ ಅಂತಂದರೆ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಮನುಷ್ಯರಿಗೆ ಯಾವ ರೀತಿ ಸರ್ನೇಮ್ಸ್ ಇನಿಷಿಯಲ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ ಆ್ಯಂಡ್ ಇನಿಷಿಯಲ್ಸ್ ಇರ್ತವೆ. ಅವನ್ನೇ ನಾವು .com .in .co .in .org .fit ಈ ರೀತಿ ಎಲ್ಲ ನಾವು ಕರಿತಾ ಹೋಗ್ತೀವಿ. ಐ ಹೋಪ್ ಇಲ್ಲಿವರೆಗೂ ಯಾವುದೇ ಡೌಟ್ಸ್ ಇರಲ್ಲ ಅಂತ ಅಂದ್ಕೊತೀನಿ. ಸಿಂಪಲಾಗಿ ಹೇಳ್ಬಿಡ್ತೀನಿ, www ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಇದೇನು ಮಾಡುತ್ತೆ ಅಂದರೆ ನನಗೆ ಅಮೆಝಾನ್ ಅನ್ನೋ ವೆಬ್ಸೈಟ್ ವರ್ಲ್ಡಲ್ಲಿ ಒಂದೇ ಇರಬೇಕು, ಫ್ಲಿಪ್ಕಾರ್ಟ್ ಅನ್ನೋದು ಕೂಡ ವೆಬ್ಸೈಟಲ್ಲಿ ಒಂದೇ ಇರಬೇಕು, DMCK ಅನ್ನೋದು ಕೂಡ ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರಬೇಕು ಅಂತ ಆರ್ಡರ್ ಮಾಡುತ್ತೆ. ಅದಾದಮೇಲೆ ಕೆಲವು ಎಕ್ಸ್ಟೆನ್ಷನ್ಸನ್ನು ಇದೇ www ಕೊಡುತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸೆ ಈಗ Amazon.com ಅನ್ನೋದು ಅಮೆಝಾನ್ ಓನರ್ದು ಅಲ್ವಾ. ಈಗ ಈ Amazon.com ಅನ್ನೋದನ್ನ .in ಅಂತ ನಾನು ತೊಗೋಬೋದು, ಅಂದರೆ ಇನಿಷಿಯಲ್ಸ್ನ ಇಲ್ಲಿ ನಾನು ಚೇಂಜ್ ಮಾಡಿ ತೊಗೋಬೋದು. ಫಾರ್ ಎಕ್ಸಾಂಪಲ್ Amazon.com ಇದು ಅಮೆಝಾನ್ ಓನರ್ದು. ಈಗ ನಾನೇನು ಮಾಡ್ತೀನಿ ಅಂದರೆ Amazon.in ಅಂತ ವೆಬ್ಸೈಟನ್ನು ನಾನು ಪರ್ಚೇಸ್ ಮಾಡ್ತೀನಿ, Amazon.in. ನೀವು ಇದನ್ನು ಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅಮೆಝಾನ್ ಎಲ್ಲ ಎಕ್ಸ್ಟೆನ್ಷನ್ಸಿನಿಂದ ಕೂಡ ವೆಬ್ಸೈಟನ್ನು ಪರ್ಚೇಸ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು Amazon.com ಅಂತ ಹೋದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಹೋಗ್ತೀರಾ, Amazon.in ಅಂತ ಸರ್ಚ್ ಮಾಡಿದ್ರು ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಹೋಗ್ತೀರಾ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಸೊ ಈಗ Amazon.com ಅನ್ನೋದು ಒಂದು ವೆಬ್ಸೈಟ್ ಇದೆ, ನಾನೇನು ಮಾಡ್ತೀನಿ Amazon.in ಅಂತ ಸರ್ಚ್ ಮಾಡ್ತೀನಿ. ಆಗ ನಾನು Amazon.in ಅನ್ನೋ ಒಂದು ಡೊಮೈನನ್ನು ನಾನು ಪರ್ಚೇಸ್ ಮಾಡ್ಬೋದು. ಬಟ್ Amazon.com ಅನ್ನೋದನ್ನೇ ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ. Amazon.co .in ಅನ್ನೋದನ್ನು ನಾನು ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ DMCK.in ಅನ್ನೋದು ನನ್ನ ಅಫಿಷಿಯಲ್ ವೆಬ್ಸೈಟ್. ಇನ್ನೊಬ್ಬ ಬೇಕಾದರೆ DMCK.com ಅಂತ ಕೂಡ ವೆಬ್ಸೈಟನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ. .com Amazon.com ಅನ್ನೋದು ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರುತ್ತೆ, Flipkart.com ಅನ್ನೋದು ಕೂಡ ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರುತ್ತೆ. ಬಟ್ ಎಕ್ಸ್ಟೆನ್ಷನ್ಸ್ಗಳು ಮಾತ್ರ ಚೇಂಜ್ ಆಗಿರ್ತವೆ. ಈ Amazon.com ಅನ್ನೋದು ಎಲ್ಲ ಎಕ್ಸ್ಟೆನ್ಷನ್ನಿಂದ ಕೂಡ ಡೊಮೈನ್ಸನ್ನು ಪರ್ಚೇಸ್ ಮಾಡಿರುತ್ತೆ. Amazon.com ಇಂದ ಹೋದರೂ ನೀವು ಅಮೆಝಾನ್ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತೀರಾ, Amazon.co .in ಅಂದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತೀರಾ, Amazon.in ಅಂತ ಅಂದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ನೀವು ಲ್ಯಾಂಡ್ ಆಗ್ತೀರಾ. ಬಿಕಾಸ್ ಏನಕ್ಕಂತ ಅಂದರೆ ಈ ಅಮೆಝಾನ್ ಅನ್ನೋ ಕಂಪನಿಯ ಓನರ್ ಏನಿರ್ತಾನೆ ಅಲ್ವಾ, ಎಲ್ಲ ಎಕ್ಸ್ಟೆನ್ಷನ್ಸಿಂದ ಕೂಡ ಅಮೆಝಾನ್ ಡೊಮೈನನ್ನು ಪರ್ಚೇಸ್ ಮಾಡಿರ್ತಾರೆ. ಬಟ್ ಈ DMCK.in ಅನ್ನೋದು ನಾನು DMCK.com ಅನ್ನೋ ಒಂದು ವೆಬ್ಸೈಟನ್ನು ನಾನು ಪರ್ಚೇಸ್ ಮಾಡಿಲ್ಲ, ನಾನು ಪರ್ಚೇಸ್ ಮಾಡಿರೋದು DMCK.in. ಸೊ ಹೋಲ್ ವರ್ಲ್ಡಲ್ಲಿ DMCK.in ಅನ್ನೋ ಒಂದೇ ಒಂದು ವೆಬ್ಸೈಟ್ ಒಂದಿರುತ್ತೆ. ಎಕ್ಸ್ಟೆನ್ಷನ್ಸ್ ಚೇಂಜ್ ಆಗಿರ್ಬೋದು, DMCK.co .in ಅಂತ ವೆಬ್ಸೈಟ್ ಇರ್ಬೋದು, ಅಥವಾ DMCK
.org ಅಂತ ಕೂಡ ವೆಬ್ಸೈಟ್ ಇರ್ಬೋದು. ಈ ರೀತಿ ಎಕ್ಸ್ಟೆನ್ಷನ್ಸ್ ಚೇಂಜ್ ಆಗ್ತವೆ ಆ್ಯಂಡ್ ನೇಮ್ಸ್ಗಳು ಕೂಡ ಚೇಂಜ್ ಆಗ್ಬೋದು. ಕೆಲವೊಂದು ಸರ್ತಿ ನಮಗೆ ಕ್ಲಿಯರಾಗಿ ಹೇಳುತ್ತೆ ಈ ವೆಬ್ಸೈಟ್ಗಳು ನಿಮಗೆ ಅವೈಲಬಲ್ ಇಲ್ಲ ಅಂತ. ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪೇಷನ್ಸ್ಫುಲಿ ಈ ವಿಡಿಯೋನ ನೀವು ನೋಡಿ, ಓಕೆನಾ? ಐ ಹೋಪ್ ಡೊಮೈನ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೊತೀನಿ. ಡೊಮೈನ್ ಅಂತ ಅಂದರೆ ಮನುಷ್ಯಗೆ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರಿರುತ್ತೆ. ವೆಬ್ಸೈಟನ್ನು ನೇಮ್ಸನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಡೊಮೈನ್ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ಇದು ಸಿಂಪಲಾಗಿ ನೆನ್ಪಿಟ್ಕೊಂಡ್ಬಿಡಿ ಸಾಕು. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಸಿಮ್ ಕಾರ್ಡನ್ನು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸಿಮ್ ಕಾರ್ಡ್ನ ಇನ್ಸರ್ಟ್ ಮಾಡೋಕ್ಕೆ ಒಂದು ಮೊಬೈಲ್ ಫೋನ್ ಬೇಕಲ್ವಾ? ಇವಾಗ ನಂದೊಂದು ಸಿಮ್ ಕಾರ್ಡ್ ಇದೆ ಅಂತ ಅಂದ ತಕ್ಷಣ ಅದು ತುಂಬ ಬೇಗ ಆ್ಯಕ್ಟಿವೇಟ್ ಆಗಲ್ಲ. ಅದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಒಂದು ಮೊಬೈಲ್ ಕೂಡ ಬೇಕಲ್ವಾ? ಅದೇ ರೀತಿ ಈ ಡೊಮೈನ್ಸ್ಗಳನ್ನು ನಾವು ತಗೋತೀವಿ ಅಂದಾಗ ಈ ಡೊಮೈನ್ಸ್ ಜೊತೆಗೆ ನಮಗೆ ಒಂದು ಹೋಸ್ಟಿಂಗ್ ಅಂತ ಬೇಕು. ಏನಕ್ಕಪ್ಪ ಅಂತಂದರೆ ಅಗೇನ್ ನಾನು ನಿಮ್ಗೆ ಹೇಳ್ತೀನಿ, ಸಿಮ್ ಕಾರ್ಡ್ ತೊಗೊಂಡಿದ್ದೀರಾ, ಮೊಬೈಲ್ ಫೋನ್ ಇದ್ದರೆ ಮಾತ್ರ ನೀವು ಸಿಮ್ ಕಾರ್ಡ್ ತೊಗೊಳಕ್ಕಾಗೋದಲ್ವ? ಮೊಬೈಲ್ ಫೋನ್ ಇಲ್ಲ ಅಂದರೆ ಸಿಮ್ ಕಾರ್ಡ್ ತೊಗೊಂಡು ಕೂಡ ವೇಸ್ಟ್. ಅದೇ ರೀತಿ ನೀವು ಡೊಮೈನ್ಸ್ನ ತೊಗೋತೀರಾ ಅಂತ ಅಂದಾಗ ಡೊಮೈನ್ಸ್ ಜೊತೆ ನೀವು ಹೋಸ್ಟಿಂಗನ್ನು ಕೂಡ ತೊಗೋಬೇಕು. ಆಗಿದ್ರೆ ಈ ಹೋಸ್ಟಿಂಗ್ ಅಂದರೆ ಏನು? ಹೋಸ್ಟಿಂಗ್ ನಥಿಂಗ್ ಬಟ್ ನಮ್ಮ ಡೊಮೈನ್, ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಡೊಮೈನ್ ಬೇಕು. ಆ ನಮ್ಮ ವೆಬ್ಸೈಟಲ್ಲಿ ನಾವೊಂದು ಇನ್ಫಾರ್ಮೇಷನನ್ನು ಎಲ್ಲ ಕೊಟ್ಟಿರ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್, ಇವಾಗ ನನ್ನ dmck.in ಅನ್ನೋ ವೆಬ್ಸೈಟಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಇದರಲ್ಲೆಲ್ಲ ನಾನು ಏನು ಡಿಸ್ಕ್ರೈಬ್ ಮಾಡಿದ್ದೀನಿ ಅಂತಂದರೆ ನನ್ನ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಏನೇನಿರುತ್ತೆ ಅನ್ನೋದನ್ನೆಲ್ಲ ನಾನು ಡಿಸ್ಕ್ರೈಬ್ ಮಾಡಿರ್ತೀನಿ ಅಲ್ವಾ? ನಾನು ಡಿಸ್ಕ್ರೈಬ್ ಮಾಡಿರೋದೆಲ್ಲ ನನ್ನ ವೆಬ್ಸೈಟಲ್ಲಿ ಇರುತ್ತೆ. ಆದರೆ ಆ ವೆಬ್ಸೈಟಲ್ಲಿರೋ ಇನ್ಫಾರ್ಮೇಷನ್ನ ಎಲ್ಲಾದರೂ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವಾ? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಗೋಲ್ಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಗೋಲ್ಡನ್ನು ನೀವು ಬ್ಯಾಂಕ್ ಲಾಕರ್ಗೆ ಹೋಗಿ ಸೇಫಾಗಿ ಇಡಬೇಕು ಅಂತ ನೀವು ಅನ್ಕೋತೀರ ಅಲ್ವಾ? ಅದಕ್ಕೋಸ್ಕರ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂಡ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನೀವು ನಿಮ್ಮಲ್ಲಿರೋ ಗೋಲ್ಡನ್ನು ಕೊಟ್ಟು ಹೇಳಿ ಬರ್ತೀರಾ, ನಂದು ಗೋಲ್ಡ್ ಇದೆ, ನೀವು ಸುರಕ್ಷಿತವಾಗಿ ಇಟ್ಟಿರಿ, ನಾನು ಮತ್ತೆ ರಿಟರ್ನ್ ಬಂದು ತೊಗೊಂಡು ಹೋಗ್ತೀನಿ ಅಂತ. ಸೊ ಈಗ ಆ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಗೋಲ್ಡನ್ನು ಇಡಬೇಕಂದ್ರೆ ಆ ಬ್ಯಾಂಕಲ್ಲಿ ಒಂದು ಲಾಕರ್ ಅಂತ ಇರಬೇಕಲ್ವಾ? ಒಂದು ಸೇಫ್ಟಿ ಲಾಕರ್ ಅಲ್ವಾ? ಆ ಲಾಕರಲ್ಲಿ ನಿಮ್ಮ ಒಂದು ಗೋಲ್ಡನ್ನು ಸೇಫಾಗಿ ಇಟ್ಟಿರ್ತಾರೆ. ಅದೇ ಹೋಸ್ಟಿಂಗ್ ನಥಿಂಗ್ ಬಟ್ ನಾವು ನಮ್ಮ ವೆಬ್ಸೈಟಲ್ಲಿ ಏನೇನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅಲ್ವಾ? ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನಮಗೆ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಲಾಕರ್ ಅಂದರೆ ಸ್ಪೇಸ್ ಬೇಕಿರುತ್ತೆ. ಅದನ್ನೇ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸಿಂಪಲಾಗಿ ನೆನ್ಪಿಟ್ಕೊಂಡ್ಬಿಡಿ, ಡೊಮೈನ್ ಅಂದರೆ ಸಿಮ್ ಕಾರ್ಡ್, ಹೋಸ್ಟಿಂಗ್ ಅಂದರೆ ಮೊಬೈಲ್ ಫೋನ್. ಸೊ ನೀವು ನಿಮ್ಮ ಹತ್ರ ಮೊಬೈಲ್ ಫೋನ್ ಇಲ್ಲ ಅಂದರೆ ಸಿಮ್ ಕಾರ್ಡ್ ತೊಗೊಂಡು ವೇಸ್ಟ್ ಅಲ್ವಾ? ಅದೇ ರೀತಿ ನಿಮ್ಮ ಹತ್ರ ಮೊಬೈಲ್ ಮಾತ್ರ ಇದ್ದು ಸಿಮ್ ಕಾರ್ಡ್ ಇಲ್ಲ ಅಂದರೂ ಕೂಡ ವೇಸ್ಟ್. ಸೊ ನೀವು ಬರೀ ಡೊಮೈನನ್ನು ಮಾತ್ರ ತೊಗೊಳಕ್ಕಾಗಲ್ಲ, ಡೊಮೈನ್ ಜೊತೆ ಈ ಹೋಸ್ಟಿಂಗನ್ನು ಕೂಡ ತೊಗೋಬೇಕು. ಈ ಹೋಸ್ಟಿಂಗ್ ಏನಪ್ಪ ಅಂತಂದರೆ ಗೂಗಲಲ್ಲಿ ತುಂಬ ಸ್ಪೇಸ್ ಇರುತ್ತೆ ಅಲ್ವಾ? ಅಷ್ಟೊಂದು ಸ್ಪೇಸಲ್ಲಿ ನಮ್ಮ ವೆಬ್ಸೈಟ್ಗೋಸ್ಕರ ನಾವು ತಗೊಳ್ಳೋ ಒಂದು ಚಿಕ್ಕ ಸ್ಪೇಸನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್ ಸ್ಪೇಸ್ ಇನ್ ಎ ಸರ್ವರ್. ಇದನ್ನ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಐ ಹೋಪ್ ಡೊಮೈನಿಗೆ ಮತ್ತು ಹೋಸ್ಟಿಂಗಿಗಿರೋ ಒಂದು ವ್ಯತ್ಯಾಸ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಡೊಮೈನ್ಸ್ ನಥಿಂಗ್ ಬಟ್ ನೇಮ್ ಆಫ್ ದ ವೆಬ್ಸೈಟ್, ಹೋಸ್ಟಿಂಗ್ ನಥಿಂಗ್ ಬಟ್ ಸ್ಪೇಸ್ ಇನ್ ಎ ಸರ್ವರ್. ಡೊಮೈನ್ ಅಂದರೆ ಮನುಷ್ಯಗೆ ಯಾವ ರೀತಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ನೇಮ್ಸ್ ಇರ್ತವೆ, ಅದನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್ ಗೂಗಲಲ್ಲಿ ತುಂಬ ಸ್ಪೇಸ್ ಇರುತ್ತೆ ಅಲ್ವಾ? ಆ ಒಂದು ಸ್ಪೇಸನ್ನು ನಮ್ಮ ವೆಬ್ಸೈಟ್ಗೋಸ್ಕರ ಸ್ವಲ್ಪ ತೊಗೊಳ್ಳೋದನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಓಕೆನಾ? ಐ ಹೋಪ್ ಎಲ್ರಿಗೂ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು. ಹಾಗಿದ್ರೆ ಈ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಯಾವ ರೀತಿ ಪರ್ಚೇಸ್ ಮಾಡೋದು? ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಿಮ್ ಕಾರ್ಡ್ ತೊಗೋತೀರ ಅಲ್ವಾ? ಸಿಮ್ ಕಾರ್ಡಲ್ಲಿ ಒಂದೇ ಆಪ್ಷನ್ ಇರುತ್ತಾ? ಇಲ್ಲ ಅಲ್ಲ, ಬೇರೆ ಬೇರೆ ಕಂಪ್ನಿಗಳಿರ್ತವೆ ಅಲ್ವಾ? ಏರ್ಟೆಲ್ ಇರುತ್ತೆ, ಐಡಿಯಾ ಇರುತ್ತೆ,
ವೊಡಾಫೋನ್ ಇರುತ್ತೆ, BSNL ಇರುತ್ತೆ, ಜಿಯೋ ಇರುತ್ತೆ. ನೀವು ಯಾವ ರೀತಿ ಪರ್ಚೇಸ್ ಮಾಡ್ತೀರಾ ಹೋಸ್ಟಿಂಗನ್ನು, ಸಾರಿ ಸಿಮ್ನ? ನೀವು ನೋಡ್ತೀರಾ ಅಲ್ವಾ ಯಾವುದರಲ್ಲಿ ಪ್ಲ್ಯಾನ್ಸ್ ಚೆನ್ನಾಗಿರುತ್ತೋ, ರಿಚಾರ್ಜ್ ಚೆನ್ನಾಗಿರುತ್ತೋ ಆ್ಯಂಡ್ ಸರ್ವಿಸ್ ಯಾವ್ದು ಚೆನ್ನಾಗಿರುತ್ತೋ ಅದ್ರ ಬೇಸ್ ಮೇಲೆ ನೀವು ಸಿಮ್ ಕಾರ್ಡನ್ನು ತೊಗೋತೀರ ಅಲ್ವಾ? ಅದೇ ರೀತಿ ಕೂಡ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ಸಲ್ಲೂ ಕೂಡ ಇವಾಗ ಸಿಮ್ ಕಾರ್ಡಲ್ಲಿ ಯಾವ್ಯಾವ ರೀತಿ ಡಿಫ್ರೆಂಟ್ ಪ್ರೊವೈಡರ್ಸ್ ಇರ್ತಾರೋ, ಅಂದರೆ ಐಡಿಯಾ ಆಗಿರ್ಬೋದು, ಏರ್ಟೆಲ್, ಜಿಯೋ, ವೊಡಾಫೋನ್, BSNL ಈ ರೀತಿ ಪ್ರೊವೈಡರ್ಸ್ ಇರ್ತಾರೆ ಅಲ್ವಾ ಸಿಮ್ ಕಾರ್ಡ್ಗೋಸ್ಕರ. ಅದೇ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನ್ಸಿಗೂ ಕೂಡ ಪ್ರೊವೈಡರ್ಸ್ ಇರ್ತಾರೆ. ಡಿಫ್ರೆಂಟ್ ಕಂಪನೀಸ್ ಆಫ್ ಪ್ರೊವೈಡರ್ಸ್ ಇರ್ತಾರೆ. ಅದರಲ್ಲಿ ಯಾವುದು ಬೆಸ್ಟು? ತುಂಬಾ ಇರ್ತವೆ. ಫಾರ್ ಎಕ್ಸಾಂಪಲ್ ಲೆಟ್ಸೆ ಗೋಡ್ಯಾಡಿ, ನೀವು ಈ ಹೆಸರನ್ನ ಕೇಳಿರ್ತೀರ. MSD ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್. ಗೋಡ್ಯಾಡಿ ಆಗಿರ್ಬೋದು, ಬ್ಲೂ ಹೋಸ್ಟ್ ಆಗಿರ್ಬೋದು, ಹೋಸ್ಟಿಂಗರ್ ಆಗಿರ್ಬೋದು, ಆ್ಯಂಡ್ ಹೋಸ್ಟ್ಗೆಟರ್ ಆಗಿರ್ಬೋದು. ಈ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಹೋಸ್ಟಿಂಗ್ ಮತ್ತು ಡೊಮೈನ್ ಪ್ರೊವೈಡರ್ಸ್ ಇರ್ತಾರೆ. ಇದರಲ್ಲಿ ಯಾವುದು ಬೆಸ್ಟ್ ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೋಸ್ಟಿಂಗರ್ ಬೆಸ್ಟ್, ಅದಾದಮೇಲೆ ಬ್ಲೂ ಹೋಸ್ಟ್ ಬೆಸ್ಟ್. ಬಿಕಾಸ್ ಈ ಎರಡರದ್ದು ಕೂಡ ವೆಬ್ಸೈಟ್ ರನ್ ಬಿಕಾಸ್ ಎರಡರದ್ದು ಕೂಡ ಸರ್ವಿಸ್ ತುಂಬ ಚೆನ್ನಾಗಿದೆ. ನಾನು ಎರಡರದ್ದು ಕೂಡ ಯೂಸ್ ಮಾಡಿದ್ದೀನಿ. ನನಗೆ ಇಷ್ಟ ಆಗಿರೋದು ಈ ಎರಡು. ಸೊ ಫಾರ್ ಎಕ್ಸಾಂಪಲ್ ನಾನಿವಾಗ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ವೆಬ್ಸೈಟನ್ನು ಡಿಸೈನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಹೋಸ್ಟಿಂಗ್ ಮತ್ತು ಡೊಮೈನನ್ನು ಪರ್ಚೇಸ್ ಮಾಡಬೇಕು. ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಅಂದರೆ, ಗೂಗಲ್ ಕ್ರೋಮಿಗೆ ಬಂದು bluehost.in ಅಂತ ಸರ್ಚ್ ಮಾಡಿ. bluehost.in ಅಂತನಾದರೂ ಸರ್ಚ್ ಮಾಡ್ಬೋದು, bluehost.com ಅಂತನಾದರೂ ಸರ್ಚ್ ಮಾಡ್ಬೋದು. ಬಿಕಾಸ್ ಈ ಎರಡು ಎಕ್ಸ್ಟೆನ್ಷನ್ನಿಂದ ಬರೋ ವೆಬ್ಸೈಟ್ ಒಂದೇ ತೊಗೊಂಡಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ .com ಇಂದ ಬರೋ ವೆಬ್ಸೈಟನ್ನು ಬ್ಲೂ ಹೋಸ್ಟ್ ಓನರೇ ತೊಗೊಂಡಿರ್ತಾರೆ. .in ಅನ್ನು ಬರೋ ಎಕ್ಸ್ಟೆನ್ಷನ್ ವೆಬ್ಸೈಟನ್ನು ಕೂಡ ಬ್ಲೂ ಹೋಸ್ಟ್ ಅವರೇ ತೊಗೊಂಡಿರ್ತಾರೆ. ನಾನಿಲ್ಲಿ bluehost.in ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ US ಸರ್ವರ್ ತೊಗೊಂಡಿರುತ್ತೆ. ನಾವು ಇಂಡಿಯಾದಲ್ಲಿರೋದ್ರಿಂದ ನಾನು ಇಂಡಿಯಾ ಸರ್ವರ್ ಲೊಕೇಶನ್ನ ತೊಗೊಂಡಿರ್ತೀವಿ. ಬೈ ಡಿಫಾಲ್ಟ್ 36 months ಅಂತ ಚೂಸ್ ಮಾಡಿದ್ದಾರೆ. ನೀವು 12 monthsಗೆ ಚೂಸ್ ಮಾಡ್ಕೋಬೋದು. ನಿಮಗೆ ಬೇಸಿಕ್ ಪ್ಲ್ಯಾನ್ ಎನಫ್, ಬಿಕಾಸ್ ಈಗಿನ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮಗೆ ಬೇಸಿಕ್ ಪ್ಲ್ಯಾನ್ ಈಸ್ ಎನಫ್. ಒಂದು ವೆಬ್ಸೈಟ್ ಇದೆ, 50 GB SSD ಸ್ಟೋರೇಜ್ ಇದೆ, SSL ಸರ್ಟಿಫಿಕೇಟ್ ಇದೆ. SSL ಸರ್ಟಿಫಿಕೇಟ್ ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ತುಂಬ ಸೆಕ್ಯೂರ್ಡ್ ಆಗಿ ಪ್ರೊಟೆಕ್ಷನಲ್ಲಿ ಇದೆ ಅನ್ನೋ ಒಂದು ಇಂಡಿಕೇಟ್ ಮಾಡುತ್ತೆ ಈ SSL ಸರ್ಟಿಫಿಕೇಟ್. ಈ SSL ಸರ್ಟಿಫಿಕೇಟ್ನ ನೀವು ತೊಗೊಳ್ಳೇಬೇಕಾಗುತ್ತೆ. ಬ್ಲೂ ಹೋಸ್ಟಲ್ಲಿ ಅದನ್ನು ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿರ್ತಾರೆ. ಬೇಸಿಕ್ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಅಲ್ವಾ, ಒಂದು ಡೊಮೈನನ್ನು ನೀವು ತಗೋಬೇಕಾಗುತ್ತೆ ಅಂತ. ಸೊ ಇಲ್ಲಿ ನೀವು ಮೇಲ್ ನೋಡ್ಬೋದು, ಡೊಮೈನ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೊಂದು ಪ್ಲ್ಯಾನ್ ಇರುತ್ತೆ ಅಲ್ವಾ, ನನ್ನ ವೆಬ್ಸೈಟ್ಗೆ ಇದೇ ನೇಮ್ ಇಡಬೇಕು ಅಂತ. ಆ ನೇಮನ್ನು ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರಾಜ್ ಬ್ಲಾಗ್ಸ್ ಅಂತ ಸರ್ಚ್ ಮಾಡ್ತೀನಿ, rajblogs.com ಅಂತ. ಇಲ್ಲಿ ನೋಡ್ಬೋದು ಡೊಮೈನ್ ಅವೈಲಬಲ್ ಇದ್ದರೆ ಡೊಮೈನ್ ಅವೈಲಬಲ್ ಅಂತ ತೋರಿಸುತ್ತೆ. ಸಾರಿ, rajblogs.com ಈಸ್ ಅನ್ಅವೈಲಬಲ್. ಸೊ ಈ rajblogs.com ಅನ್ನೋದು ಡೊಮೈನ್ ಅವೈಲಬಲ್ ಇಲ್ಲ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಎಕ್ಸ್ಟೆನ್ಷನ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ನಾನು rajblogs.in ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಎಕ್ಸ್ಟೆನ್ಷನ್ಸನ್ನು ನೀವು ಚೇಂಜ್ ಮಾಡ್ಕೋಬೋದು. ಸರ್ಚ್ ಮಾಡ್ತೀನಿ, ಲೋಡಿಂಗ್ ಸರ್ಚ್. ಕಂಗ್ರ್ಯಾಟ್ಸ್. ಓಕೆ, ಇವಾಗಿನ ತೋರಿಸ್ತು, ಬಟ್ ಆಲ್ರೆಡಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ rajblogs.co.in ಅಂತ ಸರ್ಚ್ ಮಾಡ್ತೀನಿ. ನಿಮ್ಮ ಇಷ್ಟ, ನೀವು ವೆಬ್ಸೈಟ್ಗೆ ನೀವು ಯಾವ ನೇಮ್ ಬೇಕಾದರೂ ಇಟ್ಕೋಬೋದು, ಬಟ್ ಅವೈಲಬಲ್ ಇರೋ ಡೊಮೈನ್ಸನ್ನು ನೀವು ಇಟ್ಕೋಬೇಕಾಗುತ್ತೆ. ಇಲ್ಲಿ rajblogs.co.in ಅವೈಲಬಲ್ ಅಂತ ಬರುತ್ತೆ. ಆ್ಯಡ್ ಟು ಕಾರ್ಟ್ ಮಾಡಿ, 339 rupees ಅಷ್ಟೇ ಪರ್ ಇಯರ್. ಆ್ಯಡ್ ಟು ಕಾರ್ಟ್ ಆ್ಯಂಡ್
ಹೋಸ್ಟಿಂಗ್ ಆಪ್ಷನ್ಗೆ ಹೋಗಿ ಇಲ್ಲಿ ನೀವು ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಮಾಡಿ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಆಗಲೇ ಓಪನ್ ಆಗಿತ್ತಲ್ಲ ಅದೇ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಡಿಯಾ ಸೆಲೆಕ್ಟ್ ಮಾಡಿ 12 ಮಂತ್ ಸೆಲೆಕ್ಟ್ ಮಾಡಿ ಬೇಸಿಕ್ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವಲ್ಲಿ ಏನು ಡೊಮೈನನ್ನು ತೊಗೊಂಡಿದ್ರಿ ಅಲ್ವಾ ಆ ಡೊಮೈನ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿ. ನಾನಲ್ಲಿ ತೊಗೊಂಡಿದ್ದು rajblogs.co.in. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. The domain rajblogs.co.in is available. So first name, last name, ನಿಮ್ಮ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅಡ್ರೆಸ್, ಸ್ಟ್ರೀಟ್ ಅಡ್ರೆಸ್, ಸ್ಟೇಟ್, ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗುತ್ತೆ. GST ಈಸ್ ಆಪ್ಷನಲ್, ನೀವೇನು ತಗೋಬೇಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರೈಮರಿ ಡೊಮೈನ್ ನಾವೇನಾಗಲೇ 336 ರೂಪೀಸಿಗೆ ತೊಗೊಂಡ್ವಲ್ಲ ಅದು ಇಲ್ಲಿ ಫ್ರೀಯಾಗಿ ಬರ್ತಿದೆ. ಸೊ ನಾವು ಡೊಮೈನ್ ತೊಗೊಂಡಿದ್ವಲ್ಲ ಅಮೌಂಟ್ ಅಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ ಕಟ್ ಆಗಲ್ಲ ಬಿಕಾಸ್ ಫ್ರೀ ಆಗಿದೆ ಡೊಮೈನ್. ಅದಾದಮೇಲೆ SSLC ಸರ್ಟಿಫಿಕೇಟ್ ಕೂಡ ಫ್ರೀ ಆಗಿದೆ. ಟೋಟಲ್ ಬಿಲ್ ಬಂದು 9832. ನಿಮಗೆ ಹಬ್ಬ ಅನ್ನಿಸ್ಬೋದು, ಬಟ್ ಇಲ್ಲಿ ನೋಡ್ಬೋದು ನೀವು ಡೊಮೈನ್ ಪ್ರೈವಸಿ ಪ್ರೊಟೆಕ್ಷನ್ ಅಂದರೆ ನಮಗೆ SSL ಸರ್ಟಿಫಿಕೇಟ್ ಆಲ್ರೆಡಿ ಇರೋದ್ರಿಂದ ಇದು ನಮಗೆ ಬೇಡ. ಆ್ಯಂಡ್ ದೆನ್ ಪ್ರೊಟೆಕ್ಟ್ ಯುವರ್ ಸೈಟ್ ವಿತ್, ಇದು ಬೇಡ ನಮಗೆ. ಆ್ಯಂಡ್ ದೆನ್ ಬೂಸ್ಟ್ SEO, ಇದು ಬೇಡ ನಮಗೆ. ಸೇವಿಂಗ್ಸ್ ಬಂದು 1,500 ನಮಗೆ ಸೇವಿಂಗ್ಸ್ ಆಯಿತು. ಟೋಟಲ್ ಬಂದ್ಬಿಟ್ಟು ಈಗ 3,950 ರೂಪೀಸ್. ಸೊ GST 18%, 600 ರೂಪೀಸ್. ಇವಾಗ ಟೋಟಲ್ ಬಿಲ್ ಬಂದು 9,000ದಿಂದ 3,000ಕ್ಕೆ ಬಂತು. ಸೊ ನೀವು ಡೊಮೈನನ್ನು ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಕ್ಲಿಯರಾಗಿ ಪರ್ಚೇಸ್ ಮಾಡಿ. ಇಲ್ಲಿ ಕಾಣೋ ಯಾವ ಆಪ್ಷನ್ ಕೂಡ ನಿಮಗೆ ಬೇಕಿರಲ್ಲ. ನಿಮಗೆ ಬೇಕಿರೋದೇನು SSL ಸರ್ಟಿಫಿಕೇಟ್ನ ಫ್ರೀ ಆಫ್ ಕಾಸ್ಟಾಗಿ ಬ್ಲೂ ಹೋಸ್ಟೇ ನಮಗೆ ಕೊಡ್ತಿದೆ. ಆ್ಯಂಡ್ ಡೊಮೈನು ಕೂಡ ಬ್ಲೂ ಹೋಸ್ಟಾಗೆ ಕೊಡ್ತಿದೆ ಫ್ರೀ ಆಫ್ ಕಾಸ್ಟಾಗಿ. ಸೊ ನೀವು ಪೇ ಮಾಡೋ ಅಮೌಂಟ್ ಬಂದು ಹೋಸ್ಟಿಂಗಿಗೆ ಮಾತ್ರ 3,950 ರೂಪೀಸ್. ಓಕೆನಾ? ಇಲ್ಲಿ ಪೇ ವಿತ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಈ ರೀತಿ ಎಲ್ಲ ಇರುತ್ತೆ. ಸಬ್ಮಿಟ್ ಅಂತ ನೀವಿಲ್ಲಿ ಚೂಸ್ ಮಾಡ್ಕೋಬೋದು. ಡೆಬಿಟ್ ಕಾರ್ಡಲ್ಲೋ, ಕ್ರೆಡಿಟ್ ಕಾರ್ಡಲ್ಲೋ, ನೆಟ್ ಬ್ಯಾಂಕಿಂಗಲ್ಲಿ ಪೇ ಮಾಡ್ತಿರೋ ಅದು ನಿಮ್ಮ ಇಷ್ಟ. ಅದಾದಮೇಲೆ ಐ ಹ್ಯಾವ್ ರೀಡ್, ಇಲ್ಲಿ ನಾರ್ಮಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ, ಅದಕ್ಕೂ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟು ಅಮೌಂಟ್ ಪೇ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ. ಅಂದರೆ ನೀವು ಡೊಮೈನ್ ಮತ್ತು ಹೋಸ್ಟಿಂಗ್ ಏನು ಪರ್ಚೇಸ್ ಮಾಡಿದ್ದೀರಲ್ವ ಅದು ರೆಡಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ವೆಬ್ಸೈಟನ್ನು ಡಿಸೈನ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗಿದು ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಬಟ್ ಟ್ರಸ್ಟ್ ಮೀ, ಈ ಒಂದು 3,950ನ ನೀವು ಪೇ ಮಾಡೋದು ಇಯರ್ಗೆ, ಒಂದು ವರ್ಷಕ್ಕೆ 3,950. ಜಸ್ಟ್ ಇಮ್ಯಾಜಿನ್, ಈ ಒಂದು 3,950ನ ನೀವು ಜಸ್ಟ್ ಒಂದು ವೆಬ್ಸೈಟ್ ಡಿಸೈನ್ ಮಾಡೋದ್ರಿಂದ ತಗೋಬಿಡ್ಬೋದು. ಈ 3,950 ರೂಪೀಸ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಗಾಯ್ಸ್. ಟ್ರಸ್ಟ್ ಮೀ, ನೀವು ಒಂದ್ಸತಿ ವೆಬ್ಸೈಟ್ ಡಿಸೈನಿಂಗ್ನ ಕಲಿತ್ರೆ ಯಾವುದೇ ಕಾರಣಕ್ಕೂ ಈ 3,950 ವರ್ತ್ ಅನಿಸುತ್ತೆ ಹೊರ್ತು ನಿಮಗೆ ವೇಸ್ಟ್ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ಸೊ ಡೊಮೈನ್ಸ್ ಅಂತ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ಮನುಷ್ಯರಿಗೆ ಯಾವ ರೀತಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ನೇಮ್ ಇರ್ತವೆ, ಅದನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹೋಸ್ಟಿಂಗ್ ಅಂತಂದರೆ ಸ್ಪೇಸ್ ಇನ್ ಎ ಸರ್ವರ್. ಗೂಗಲಲ್ಲಿ ನಮ್ಮ ವೆಬ್ಸೈಟ್ಗಂತಲೇ ನಾವು ತಗೊಳ್ಳೋ ಅಂಥ ಒಂದು ಸ್ವಲ್ಪ ಸ್ಪೇಸನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸೊ ಈ ಹೋಸ್ಟಿಂಗಲ್ಲಿ ಪ್ರೊವೈಡರ್ಸ್ ಇರ್ತವೆ, ಅದನ್ನು ಗೋಡ್ಯಾಡಿ, ಬ್ಲೂ ಹೋಸ್ಟ್, ಹೋಸ್ಟಿಂಗರ್, ಹೋಸ್ಟ್ಗೆಟರ್ ಈ ರೀತಿಯಾದಂಥ ಒಂದು ಪ್ರೊವೈಡರ್ಸ್ ಇರ್ತಾರೆ. ಯಾವ ರೀತಿ ಸಿಮ್ ಕಾರ್ಡ್ಗೆ ಪ್ರೊವೈಡರ್ಸ್ ಇರ್ತಾರೋ ಅದೇ ರೀತಿ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ಗೂ ಕೂಡ ಇರ್ತವೆ. ಆ್ಯಂಡ್ ನಾನು ಯೂಸ್ ಮಾಡಿರೋ ಮಟ್ಟಿಗೆ ಹೋಸ್ಟಿಂಗರ್, ಬ್ಲೂ ಹೋಸ್ಟ್ ಬೆಸ್ಟ್. ನಾನಿವಾಗ ನಿಮಗೆ ತೋರಿಸಿದ್ದು ಬ್ಲೂ ಹೋಸ್ಟಲ್ಲಿ ಯಾವ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಪರ್ಚೇಸ್ ಮಾಡಬೇಕು ಅಂತ. ಹೋಸ್ಟಿಂಗರಲ್ಲಿ ನಾನು ನಿಮಗೆ ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದಾಗ ಹೋಸ್ಟಿಂಗರಲ್ಲಿ ಯಾವ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನಿಂಗನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸಿಮಿಲರ್ ಇರುತ್ತೆ, ಬಟ್ ಸ್ವಲ್ಪ ಪ್ರೋಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಪ್ರೋಸೆಸನ್ನು ನಾನು ನಿಮಗೆ
ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆದಾಗ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ವೆಬ್ಸೈಟ್ ಡಿಸೈನಿಂಗ್ ವಿಡಿಯೋಸ್. ಆಗ ಈ ಹೋಸ್ಟಿಂಗರಲ್ಲೇ ಯಾವ ರೀತಿ ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ಪರ್ಚೇಸ್ ಮಾಡಬೇಕು, ಗೋಡ್ಯಾಡಿಯಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಹೋಸ್ಟ್ಕ್ಯಾಟರಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ಬ್ಲೂ ಹೋಸ್ಟಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂದರೆ bluehost.in ಅಂತ ಸರ್ಚ್ ಮಾಡಿ ಫಸ್ಟು ಡೊಮೈನನ್ನು ಹ್ಯಾಡ್ ಟು ಕಾರ್ಟ್ ಮಾಡಿ, ಅದಾದ ನಂತರ ಹೋಸ್ಟಿಂಗ್ ಪ್ಲ್ಯಾನ್, ಬೇಸಿಕ್ ಪ್ಲ್ಯಾನ್ ಏನು ಹೇಳಿದೆ ನಾನು 249 rupees, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆ್ಯಡ್ ಟು ಕಾರ್ಟ್ ಏನು ಮಾಡಿದ್ದೀರಾ ಆ ಡೊಮೈನ್ ನೇಮನ್ನು ಕ್ರಿಯೇಟೆಡ್ ಡೊಮೈನ್ ಅನ್ನೋ ಒಂದು ಫೇಸಲ್ಲಿ ಹಾಕಿ, ಆಗ ನಿಮ್ಮ ಡೊಮೈನ್ ತಾನೇ ಸೆಲೆಕ್ಟ್ ಆಗುತ್ತೆ. ಡೊಮೈನ್ಗೆ ನೀವು ಯಾವುದೇ ರೀತಿಯಾದಂಥ ಅಮೌಂಟನ್ನು ಪೇ ಮಾಡಲ್ಲ, ಹೋಸ್ಟಿಂಗಿಗೆ ಮಾತ್ರ ಮಾಡಬೇಕಾಗುತ್ತೆ. ಬಿಕಾಸ್ ಹೋಸ್ಟಿಂಗಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಡೊಮೈನ್ ಮತ್ತು SSL ಸರ್ಟಿಫಿಕೇಟ್ ಎರಡೂ ಬರುತ್ತೆ. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಖಂಡಿತವಾಗಿಯೂ ತಿಳಿಸ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ 7090825270 ಈ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಕೂಡ ಕಾಲ್ ಮಾಡ್ಬೋದು, ಅಥವಾ ಟೆಕ್ಸ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಕೂಡ ಟೆಕ್ಸ್ಟ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಓಪನ್ ಆಗಿದೆ. ಕೋರ್ಸ್ ಫೀಸ್ ಬಂದು 5000. ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರಲ್ಲ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಕೋರ್ಸ್ ಫೀಸ್ ಬಂದು 5000. ಕೋರ್ಸ್ ಪ್ರತಿದಿನ 1 ಗಂಟೆ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಇರುತ್ತೆ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಕೂಡ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಬಂದು 11:30ಗೆ ಇರುತ್ತೆ, ಈವ್ನಿಂಗ್ ಬ್ಯಾಚ್ ಬಂದು 7:30ಗೆ ಇರುತ್ತೆ. ನಿಮಗೆ ಯಾವ ಬ್ಯಾಚ್ ಕನ್ವಿನ್ಸ್ ಅನಿಸುತ್ತೋ ಆ ಬ್ಯಾಚ್ಗೆ ನೀವು ಸೆಲೆಕ್ಟ್ ಆಗ್ಬೋದು, ಎನ್ರೋಲ್ ಆಗ್ಬೋದು. ಕೋರ್ಸ್ ಫೀಸ್ ಬಂದು 5000. ಥ್ಯಾಂಕ್ ಯು ಗೈಸ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.